ನೋಡಿ, ಕನ್ಯಾ ರಾಶಿ ಇದೆಯಲ್ಲ, ತುಂಬ ಒಳ್ಳೆ ರಾಶಿ ಇದು. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ, ಅಥವಾ 1 ವರ್ಷದಿಂದ ಕೆಲಸ ಇಲ್ಲ, ಮನೇಲಿ ಕೂತಿದ್ದೀವಿ. ಎರಡನೇದು ಬಂದು ಮದುವೆ. 2, 5, 7, 9, 11ನೇ ಮನೇಲಿ ಸಂಚಾರ ಮಾಡುವಾಗ ಅವರಿಗೆ ಶುಭ ಕಾರ್ಯಗಳು ನಡೆಯುತ್ತೆ, ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತೆ. ಈ ವರ್ಷ ಭಾಳ ಚೆನ್ನಾಗಿರುತ್ತೆ, ತುಂಬ ಟೆನ್ಷನ್ ತಗೊಳ್ಳೋದು ಬೇಡ. ಗುರುಬಲ ಬಂದಿದೆ, 11ನೇ ಮನೇಲಿ ಗುರು ಸಂಚಾರ ಮಾಡುವಾಗ ಅನುಕೂಲಗಳು ಜಾಸ್ತಿ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. 2026 ಗುರು ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ಯಾ ರಾಶಿಯವ್ರ ಬಗ್ಗೆ ಮಾತಾಡಬೇಕು ಇವತ್ತು. ನೋಡಿ, ಕನ್ಯಾ ರಾಶಿ ಇದೆಯಲ್ಲ, ತುಂಬ ಒಳ್ಳೆ ರಾಶಿ ಇದು. ಹೆಂಗರಳಿನ ರಾಶಿ, ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥ ಒಂದು ರಾಶಿ, ಹೆಚ್ಚು ಕನಸುಗಳನ್ನು ಕಟ್ಕೊಂಡಿರುವಂತಹ ರಾಶಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕನ್ಯಾ ರಾಶಿ ಈ ವರ್ಷ 2026 ಜೂನ್ ನಂತರ ಹೇಗಿರುತ್ತೆ? ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯವರು. ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡಿರೋದ್ರಿಂದ ಗುರು ಕನ್ಯಾ ರಾಶಿಯವ್ರಿಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇವಾಗ ಇಷ್ಟು ದಿನ ನೀವು ಅನುಭವಿಸ್ತಾ ಇದ್ದಂತಹ ಸಮಸ್ಯೆಗಳಿದೆಯಲ್ಲ, ಅದರಲ್ಲೂ ಕೂಡ ವಿಶೇಷವಾಗಿ ವೃತ್ತಿಯಲ್ಲಿ ಸಪ್ತಮಾಧಿಪತಿ ಚತುರ್ಥಾಧಿಪತಿ ದಶಮದಲ್ಲಿ ಸಂಚಾರ ಮಾಡುವಾಗ ವೃತ್ತಿಯಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು, ಎಷ್ಟೇ ನಿಯತ್ತಾಗಿದ್ರು ಕೆಲಸದಲ್ಲಿ ಕಿರಿಕಿರಿ, ಕೆಲಸ ಸರಿಯಾಗಿ ಆಗ್ತಿಲ್ಲ. ಯಾರೋ 10 ಜನ ಟೀಮ್ ಲೀಡ್ರಿಗೋ ಬಾಸ್ಗೋ ಕೆಲಸ ಮಾಡ್ತಾರಂಥ ಜಾಗದಲ್ಲಿ ಕೆಲಸ ಮಾಡದೆ ಅವರಿಗೆ ಕಿವಿ ಸಂತೋಷ ಪಡಿಸ್ಕೊಂಡಿದ್ದಂಥವ್ರಿಗೆಲ್ಲ ಅನುಕೂಲಗಳಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ, ಅಥವಾ 1 ವರ್ಷದಿಂದ ಕೆಲಸ ಇಲ್ಲ, ಮನೇಲಿ ಕೂತಿದ್ದೀವಿ, ಅಥವಾ ತುಂಬ ದಿನಗಳಿಂದ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ವಿ, ಮದುವೆ ಸೆಟ್ ಆಗ್ತಾ ಇಲ್ಲ, ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಫಾರಿನ್ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ವಿ ಕೆಲಸದಿಂದ, ಅದು ಆಗ್ತಾ ಇಲ್ಲ. ಕೊನೆ ಪಕ್ಷ ಸೈಟ್ ಇದೆ, ಮನೆ ಕಟ್ಟಬೇಕು ಅಂತ ಇದ್ವಿ, ಆ ಸೈಟಲ್ಲಿ ಮನೆ ಕಟ್ಟೋಕ್ಕಾಗ್ತಿಲ್ಲ, ಅಥವಾ ಒಂದಷ್ಟು ದುಡ್ಡು ಇಟ್ಕೊಂಡಿದ್ವಿ, ಲೋನ್ ಮಾಡಿ ಸೈಟ್ ತಗೋಬೇಕು ಅಂದರೆ ಆಗ್ತಿಲ್ಲ. ಎಲ್ಲ ಕೆಲಸಗಳು ಈ ವರ್ಷ ಆಗುತ್ತೆ. ಅಂದರೆ ಹಂಸಯೋಗ 11ನೇ ಮನೆಯಲ್ಲಿ ಗುರು ಚತುರ್ಥಾಧಿಪತಿ ಆಗಿರೋದ್ರಿಂದ ಅವನು 11ನೇ ಮನೆಗೆ ಹೋದ. ಚತುರ್ಥ ಸ್ಥಾನ ಏನು ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ? ಚತುರ್ಥ ಭಾವ ಬಂದು ಸುಖವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಕುಟುಂಬವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಸಂತೋಷವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಜಮೀನನ್ನು ಇಂಡಿಕೇಟ್ ಮಾಡ್ತಾ ಇದೆ, ನಿವೇಶನವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಗೃಹವನ್ನು ಸೂಚಿಸ್ತಾ ಇದೆ. ಅದರ ಜೊತೆಗೆ ತಾಯಿಯ ಪ್ರೀತಿ, ತಾಯಿಯ ಮಮತೆ, ತಾಯಿಯ ಅಭಿವೃದ್ಧಿಯನ್ನು ಸೂಚಿಸ್ತಾ ಇದೆ 4ನೇ ಭಾವ. ಜೊತೆಗೆ ವಾಹನಗಳನ್ನು ಸೂಚಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಚತುರ್ಥಾಧಿಪತಿ 11ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಈ ಕನ್ಯಾ ರಾಶಿಯವ್ರಿಗೆ 100%, ಎಷ್ಟು ಪರ್ಸೆಂಟು? 100%. 2027 ಜೂನ್ ಕಳೆಯೋದ್ರೊಳಗಡೆ ಇಲ್ಲ ಕಾರ್ ತಗೋತೀರಾ, ಇಲ್ಲ ಸ್ಕೂಟ್ರ್ ತಗೋತೀರಾ, ಇಲ್ಲ ಸೈಡ್ ತಗೋತೀರಾ, ಮನೆ ಕಟ್ಟಬೇಕು ಅನ್ನೋ ಪ್ರಯತ್ನಗಳಿದ್ರೆ ಅದು ಕೂಡ ಆಗುತ್ತೆ. ಖಂಡಿತವಾಗಿಯೂ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ತಾಯಿಯ ಜೊತೆಗೆ ಸಂಬಂಧಗಳು ಗಟ್ಟಿ ಆಗುತ್ತೆ, ಎಲ್ಲ ಅನುಕೂಲಗಳು ಈ ವರ್ಷ ನಿಮಗೆ ಆಗುತ್ತೆ. ಎರಡನೇದು ಬಂದು ಸಪ್ತಮ ಭಾವ. ಸಪ್ತಮ ಭಾವಾಧಿಪತಿ ದಶಮದಲ್ಲಿದ್ದಾಗ ಪಾಲುದಾರಿಕೆಯ ಜೊತೆ ಜಗಳ, ಕಿರಿಕಿರಿ ಎಲ್ಲ ಆಗಿತ್ತು, ಸಂಬಂಧಗಳು ಕೆಟ್ಟಿತ್ತು, ಏನು ಮಾಡೋದು ಅನ್ನುವಂಥವ್ರಿಗೆ ಈ ವರ್ಷ ಇಟ್ ಇಸ್ ವೆರಿ ಗುಡ್. ಏನೆಲ್ಲ ಇತ್ತು ಪಾಲುದಾರಿಕೆಯ ಜೊತೆಗೆ ಸಂಬಂಧಗಳು ಕೆಟ್ಟಿತ್ತು, ಎಲ್ಲವೂ ಸರಿ ಹೋಗುತ್ತೆ. ಅಥವಾ ಅಷ್ಟು ದಿನದಿಂದ ಎಳ್ಕೊಂಡು ಬರ್ತಾ ಇತ್ತು, ನನಗೇನು ಕೊಡಬೇಕು ಕೊಟ್ಬಿಟ್ಟು ನೀ ಎಲ್ಲ ಮಾಡ್ಕೊಂಡು ಹೋಗಪ್ಪ, ಅಥವಾ ನಾನು ಹಿಂಗೆ ಕೊಟ್ಬಿಡ್ತೀನಿ ನೀನು ಬಿಟ್ಬಿಟ್ಟು ಹೋಗ್ಬಿಡು ಅಂತಂದು ವಿಷಯ ಏನು ಜಗಳಾಗ್ತಾ ಇತ್ತು ಎಲ್ಲವೂ ಕ್ಲಿಯರ್ ಆಗುತ್ತೆ. ಎರಡನೇದು ಬಂದು ಮದುವೆ.
ನೋಡಿ ಸಪ್ತಮ ಭಾವ ಏನು ಸೂಚಿಸ್ತಾ ಇದೆ? ನಾವು ಯಾವಾಗಲೂ ಹೇಳ್ತೀವಿ ಏನಂತಂದರೆ, ಗುರು 2, 7, 9, 11ನೇ ಮನೇಲಿ ಸಂಚಾರ ಮಾಡುವಾಗ, 2, 5, 7, 9, 11ನೇ ಮನೇಲಿ ಸಂಚಾರ ಮಾಡುವಾಗ ಅವರಿಗೆ ಶುಭ ಕಾರ್ಯಗಳು ನಡೆಯುತ್ತೆ, ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ. ಸಪ್ತಮ ಅಧಿಪತಿ 11ನೇ ಮನೇಲಿ ಸಂಚಾರ ಮಾಡುವಾಗ 100% ನಿಮಗೆ ಮದುವೆ ಆಗುವಂಥ ಯೋಗ ಇದೆ. ಯಾರೆಲ್ಲ ಕನ್ಯಾ ರಾಶಿಯಲ್ಲಿ ಜನನಾಗಿದ್ದೀರಿ ಅವ್ರು ಈ ವರ್ಷ ಮದುವೆಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಮದುವೆ ಯೋಗ ಪ್ರಾಪ್ತಿಯಾಗುತ್ತೆ. 11ನೇ ಮನೆ ವಾಟರ್ ಎಲಿಮೆಂಟ್, ನಾಟ್ ಎಮೋಷನ್ಸ್. ನೀವು ಯಾವುದೇ ಕಾರಣಕ್ಕೂ ಎಮೋಷನಲ್ಗೆ ಒಳಗಾಗಬೇಡಿ, ಯಾರನ್ನು ಬ್ಲೈಂಡಾಗಿ ನಂಬಬೇಡಿ, ಮೋಸ ಹೋಗ್ತೀರಿ, ನಿಮ್ಮ ಲಾಭವನ್ನು ಬೇರೆಯವರು ಉಪಯೋಗಿಸ್ಕೋತಾರೆ. ಬಿ ಪ್ರಾಕ್ಟಿಕಲ್ ಆಗಿರಿ. ಕನಸು ಕಾಣೋದು ಕಡಿಮೆ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ಕೆಲಸಗಳನ್ನು ಮಾಡುವಂಥದ್ದನ್ನು, ಕೆಲಸದ ಕಡೆ ಗಮನ ಹರಿಸಿ. ಈ ವರ್ಷ ನಿಮಗೆ ಚೆನ್ನಾಗಿರುತ್ತೆ. ಅದರ್ವೈಸ್ ಈ ವರ್ಷ ಭಾಳ ಚೆನ್ನಾಗಿರುತ್ತೆ. ತುಂಬ ಟೆನ್ಷನ್ ತಗೊಳ್ಳೋದು ಬೇಡ. ಗುರುಬಲ ಬಂದಿದೆ. 11ನೇ ಮನೇಲಿ ಗುರು ಸಂಚಾರ ಮಾಡುವಾಗ ಅನುಕೂಲಗಳು ಜಾಸ್ತಿ ಆಗುತ್ತೆ. ಆದರೆ 7ನೇ ಮನೇಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. 7ನೇ ಮನೇಲಿ ಶನಿ ಸಂಚಾರ ಮಾಡುವಾಗ ಸಪ್ತಮ ಭಾವ ಸ್ವಲ್ಪ ಇನ್ಫೆಕ್ಷನ್ಗಳನ್ನು ಜಾಸ್ತಿ ಮಾಡುವಂಥದ್ದು, UTI ಇಶ್ಯೂಸ್ಗಳನ್ನು ಕೊಡುವಂಥದ್ದು, ಸೊಂಟ ನೋವು, ಕಾಲು ಎಳ್ತ, ಗರ್ಭಕೋಶದ ತೊಂದರೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅದ್ರ ಬಗ್ಗೆ ಒಂಚೂರು ಆರೋಗ್ಯದ ಬಗ್ಗೆ ಮಾತ್ರ ಗಮನ ಹರಿಸ್ಕೊಳ್ಳಿ. ವ್ಯಾವಹಾರಿಕವಾಗಿ ವರ್ಷ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಾಗ್ತೀರಿ. ಏನು ಯೋಚನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಗುರು 11ನೇ ಮನೇಲಿ ಸಂಚಾರ ಮಾಡುವಾಗ ಏನು ಮಾಡಬೇಕು? ಯಾವ ಶಿವನ ದೇವಾಲಯವು ಗುರು ಜಲತತ್ವ ರಾಶಿಯಲ್ಲಿ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೋ ಆ ಸಂದರ್ಭದಲ್ಲಿ ನದಿಯ ಹತ್ತಿರ ಇರುವ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಆಗಾಗ್ಗೆ ಹೋಗ್ತಾ ಬರಬೇಕು. ಗುರುವಾರ ರಾಯರ ದರ್ಶನವನ್ನು ಮಾಡುವಂಥದ್ದು. ಜೊತೆಗೆ ಅನುಕೂಲ ಆದರೆ ವರ್ಷಕ್ಕೊಂದು 2-3 ಸರಿ ತಿರುಪತಿಗೆ ಹೋಗ್ಬಿಟ್ಟು ಬರುವಂಥದ್ದು. ಈ ಕೆಲಸವನ್ನು ಮಾಡಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ಇಡೀ ಲೈಫ್ ಈ ವರ್ಷ ಬದಲಾಗುತ್ತೆ ಅಂತ ಹೇಳ್ತಾ, ಇದು 2026 ಕನ್ಯಾ ರಾಶಿಯವರ ಫಲಾಫಲಗಳು. 2026 ಜೂನಿಂದ 2027 ಜೂನ್ವರೆಗೂ ಕೂಡ ಗುರುಬಲ ಇರೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಈ ವರ್ಷ ಒಂದಷ್ಟು ಏನೆಲ್ಲ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಮಸ್ಕಾರ.